ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ರೆಸಿಪಿ ಏನಂದ್ರೆ ಆಲೂ ವಡಿ, ಮಹಾರಾಷ್ಟ್ರದ ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು. ಅದನ್ನು ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೆ ಇದ್ರ ಜೊತೆ ಮಾವಿನಕಾಯಿ ಚಿತ್ರಾನ್ನ ಹೆಂಗೆ ಮಾಡೋದು ಅಂತ ನಾನು ಇಲ್ಲಿ ವಿಡಿಯೋ ಒಳಗೆ ಹಾಕೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊರಿ, ಅಂದರೆ ನಿಮಗೂ ಯಾವ ರೆಸಿಪಿ ಯಾವ ರೀತಿ ಮಾಡ್ಬೋದು, ಹೆಂಗೆ ಮಾಡಬೇಕು ಅಂತಲೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡಲಾರ್ದಂಗೆ ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊರಿ. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಲೈಕ್ ಮಾಡ್ಕೊಂಡು ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಬೋದು. ಇನ್ನೂ ಯಾವ್ಯಾವ ವೆರೈಟೀಸ್ ಎಲ್ಲ ಫುಡ್ ನಿಮಗೆ ಮಾಡಿ ತೋರಿಸ್ಬೇಕು ಅಂತ ಅನ್ನೋಂಗಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಆ ಫುಡ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಹಂಗೆ ನನಗೆ ಗೊತ್ತಿರೋ ಎಲ್ಲ ವೆರೈಟೀಸು ನಾನು ನಿಮ್ಗೆ ಹಾಕತ್ತೀನಿ. ಪ್ಲೀಸ್ ಅದಕ್ಕೆ ಸಪೋರ್ಟ್ ಮಾಡಿರಿ. ನೀವು ಅದನ್ನು ಟ್ರೈ ಮಾಡಿ ಹೆಂಗೆ ಬಂತಂತ ಕಮೆಂಟ್ ಮಾಡಿ ನಂಗೆ ಹೇಳ್ರಿ. ಈಗ ಆಲೂ ವಡಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋನು. ಫಸ್ಟ್ ನಾ ಇಲ್ಲೊಂದು ಬೌಲ್ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಅಂತ ಅನ್ನೋಕ್ಕಿಲ್ಲ, ನೀವು ಎಷ್ಟು ಆಲೂ ಅಂದ್ರೆ ಎಲೆ ತೊಗೊಂಡಿರ್ತೀರೋ ಅದ್ರ ಪ್ರಕಾರ ನೀವು ಕಡ್ಲೆ ಹಿಟ್ಟು ಹಾಕ್ಕೋಬೇಕಾಗತ್ತೆ. ಕಡ್ಲೆ ಹಿಟ್ಟಿಗೆ ನಾನೊಂದು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಕೊಂಡಿನಿ, ಆಮೇಲೆ ಒಂದು ಸ್ವಲ್ಪ ಹಿಂಗೆ ಪೌಡ್ರ್ ಹಾಕೋರಿ. ಇಲ್ಲಾಂದ್ರೆ ನೀವು ಅಜ್ವೈನ್ ಯೂಸ್ ಮಾಡ್ಕೋಬೋದು. ಅದ್ರ ಜೊತೆ ನಾನು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿನಿ, ಆಮೇಲೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ರಸ ಹಾಕ್ಕೊಂಡಿನಿ, ಹಲ್ದಿ, ಸಾಲ್ಟ್, ಆಮೇಲೆ ಬಿಳಿ ಎಳ್ಳು ಹಾಕ್ಕೊಂಡಿನಿ. ನೀವು ಬೇಕಾದ್ರೆ ಕರಿ ಎಳ್ಳನ್ನು ಯೂಸ್ ಮಾಡ್ಕೋಬೋದು, ಚೆಂದ ಕಾಣ್ತೈತಿ. ಇಲ್ಲ ನೀವು ಆಮೇಲೆ ಮತ್ತೆ ನಾನು ಎಳ್ಳೊಳಗೆ ಫ್ರೈ ಮಾಡ್ತೀನಿ, ಈಗ ನೀವು ಸ್ಕಿಪ್ ಮಾಡಿಕೊಂಡ್ರು ನಡಿತೈತಿ. ಈ ರೀತಿ ಕನ್ಸಿಸ್ಟೆನ್ಸಿ ಒಳಗೆ ಬರಬೇಕು. ಈ ರೀತಿ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಇಲ್ಲ ಇದು ನೋಡಿರಿ, ಇದು ಆಲೂ ಎಲೆ, ಇದಕ್ಕೆ ಆಳು ಅಂತಾರೆ. ನಾನು ಹೇಳಿದ ರೀತಿ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಇದು ಎಲ್ಲ ಮಾರ್ಕೆಟ್ನಾಗ ಅವೈಲೇಬಲ್ ಐತಿ. ಇದನ್ನು ತೊಗೊಂಡು ಬಂದು ಮಾಡೋದಷ್ಟೇ ಕೆಲಸ. ಇದನ್ನು ಫಸ್ಟ್ ನೀಟಾಗಿ ವಾಶ್ ಮಾಡ್ಕೊರಿ, ಹಿಂದೆ ಮುಂದೆ ಎಲೆ ಪೂರ್ತಿ. ಅದಾದಮೇಲೆ ಅದನ್ನೆಲ್ಲ ಒಂದು ಸ್ವಲ್ಪ ಒರೆಸ್ಕೋಬೇಕಾಗತ್ತೆ, ಅಂದರೆ ಡ್ರೈ ಮಾಡ್ಕೊರಿ. ಡ್ರೈ ಆದಮೇಲೆ ನಾನು ಹಿಂಗೆ ತೋರ್ಸಾತೀನಿಲ್ಲ ಹಿಂದಿಂದ ಅದನ್ನು ಎಲೆ ಅಥವಾ ಸ್ಟೆಮ್ ಅದನ್ನು ಒಂದು ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ನೋಡಿರಿ ನಾನು ಹೆಂಗೆ ಕಟ್ ಮಾಡೀನಿ, ಹಿಂಗೆ ಕಟ್ ಮಾಡ್ಕೋಬೇಕು. ಎಲ್ಲ ಅಲ್ಲಿನೂ ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೊರಿ. ಅದಾದಮೇಲೆ ನೀವೇನು ಪೇಸ್ಟ್ ರೆಡಿ ಮಾಡಿರ್ತಿರಲ್ಲ ಕಡಲೆ ಹಿಟ್ಟಿಂದ, ಅದನ್ನು ಈ ರೀತಿ ಹಚ್ಕೋಬೇಕಾಗತ್ತೆ. ಹಿಂದ್ಗಡೆ ನೀವು ಹಚ್ಕೋರಿ. ಹಿಂದ್ಗಡೆ ಹೀಗೆಲ್ಲ ಹಚ್ಕೊಂಡು ಮತ್ತು ನೆಕ್ಸ್ಟ್ ಎಲೆ ನಾನು ಹೆಂಗೆ ಇಡಬೇಕಂತ ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಕಲಿಸ್ಕೊರಿ, ಇಷ್ಟು ಅಳಕಾಗಿ ಬೇಡ, ಒಂದು ಸ್ವಲ್ಪ ಗಟ್ಟಿನೇ ಇರಲಿ, ಸ್ವಲ್ಪ ಗಟ್ಟಿ ಪ್ರಮಾಣ ಇರಲಿ. ಒಂದು ಎಲೆ ಸೀದಾ ಇಟ್ಕೊಂಡ್ರೆ ಒಂದು ಎಲೆ ಉಲ್ಟಾ ಇಟ್ಕೋಬೇಕು. ಅಂದರೆ 2 ಎಲೆ ಉಲ್ಟಾನೇ ಇರುತ್ತೆ, ಬಟ್ ಒಂದು ಆಕಾರ ಈ ರೀತಿ ಇರಬೇಕು, ಇನ್ನೊಂದು ಆಕಾರ ಈ ರೀತಿ ಇರಬೇಕು. ಅದನ್ನು ನೀವು ಇದನ್ನೆಲ್ಲ ನೀಟಾಗಿ ಹಚ್ಕೋಬೇಕು. ಮತ್ತು ಇನ್ನೊಂದು ಎಲೆ ಇದೇ ಥರ ರಿಪೀಟ್ ಮಾಡ್ಕೋತ ಹೋಗ್ಬೇಕು. ನಿಮ್ಮ ಕಡೆ ಎಷ್ಟು ಎಲೆ ಇರ್ತಾವೆ ಎಲ್ಲದಕ್ಕೂ ಈ ರೀತಿ ಹಚ್ಕೊಂಡು ರಿಪೀಟ್ ಮಾಡ್ಕೋತ ಹೋಗ್ರಿ. ಎಲ್ಲ ಮುಗಿದ್ಮೇಲೆ ಈ ರೀತಿ ನಾವು ಹಿಂಗೆ ಸುತ್ಕೋಬೇಕಾಗತ್ತೆ. ಅದು ನೀಟಾಗಿ ಎಲ್ಲೂ ಹೊರಗೆ ಬರಲಾರ್ದಂಗೆ. ಸ್ವಲ್ಪ ಬರುತ್ತಾ, ಅದೇನು ಪ್ರಾಬ್ಲಮ್ ಇಲ್ಲ. ಅದನ್ನೆಲ್ಲ ನಾವು ಸ್ಟೀಮ್ ಮಾಡ್ಕೊಂಡು ಇದನ್ನು ಮಾಡ್ಕೋತೀವಿ. ಇಷ್ಟು ರೋಲ್ ಮಾಡ್ಕೊಳಕ್ಕೆ ಬಂದರೆ ಸಾಕು. ಇದನ್ನು ನೀಟಾಗಿ ರೋಲ್ ಮಾಡಿಕೊಂಡು ನೀವು ಸ್ಟೀಮ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲೇ ನಾನು ಒಂದು ಸ್ಟೀಮರ್ ತೊಗೊಂಡಿನಿ. ಆ ಸ್ಟೀಮರಿಗೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡು ಇಟ್ಕೊಂಡಿದ್ದೆ ನಾನು. ಅದು ವಿಡಿಯೋ ಒಳಗೆ ಕವರ್ ಆಗಿಲ್ಲ. ಆ ರೀತಿ ಹಚ್ಕೊಂಡು ಇದನ್ನು ಏನಿಲ್ಲ ಅಂದರೂ ಒಂದು 8 to 10 ಮಿನಿಟ್ಸ್ ನಾವು ಹೆಂಗೆ ಇಡ್ಲಿ ಸ್ಟೀಮ್ ಮಾಡ್ತೀವಲ್ಲ ಆ ರೀತಿ ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಅಷ್ಟು ಸ್ಟೀಮ್ ಮಾಡ್ಕೊಂಡು ತಕ್ಕೊರಿ. 8 to 10 ಮಿನಿಟ್ಸ್ ಆಯಿತು. ನಾನಿಲ್ಲಿ ಸ್ಟೀಮ್ ಮಾಡ್ಕೊಂಡು ಆದಮೇಲೆ ಹೆಂಗಾಗೈತಿ ಅಂತ ತೋರಿಸಾತೀನಿ ನೋಡಿರಿ. ಈ ಕೈಲಿಂದ ಮುಟ್ಟು ನೋಡ್ಕೋಬೋದು. ಈ ರೀತಿ ಅಂಟಂಗಿಲ್ಲ. ಸ್ಟೀಮ್ ಪೂರ್ತಿ ಆಗಿತ್ತಂದ್ರೆ, ಇಲ್ಲಾಂದ್ರೆ ಅದು ಹಿಟ್ಟು ಅಂಟ್ಕೊಳ್ಳುತ್ತೆ. ನೋಡಿರಿ ಈ ರೀತಿ ಆಗೈತಿ. ಇದನ್ನು ನೀವು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸಣ್ಣದಂದ್ರೆ ಪೂರ್ತಿ ಆ ಥರ ಅಲ್ಲ, ರೋಲ್ ಶೇಪ್ನಾಗ ನಾನು ತೋರಿಸಾತೀನಿ ನೋಡಿರಿ. ಇಲ್ಲೇ ಈ ರೀತಿ ಶೇಪ್ನ ನೀವು ಕಟ್ ಮಾಡಿಕೊಂಡು ಅದಾದಮೇಲೆ ಇದನ್ನು ಲೈಟಾಗಿ ಶಾಲೋ ಫ್ರೈ ಮಾಡ್ಬೋದು. ಕೆಲವೊಬ್ರು ಬೇಕಂದ್ರೆ ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು, ಆ ಟೇಸ್ಟ್ ಬೇರೆ ಆಗುತ್ತೆ. ಇಲ್ಲ ನೀವು ಜಾಸ್ತಿ ಆಯಿಲ್ ಬೇಡ, ಹಿಂಗಿದು ನಾವು ಹಂಗೆ ಇದನ್ನು ಮಾಡ್ಕೋತೀವಿ ಅಂತಂದ್ರೆ ಇದನ್ನು ಶಾಲೋ ಫ್ರೈ ಮಾಡ್ಕೋಬೇಕು. ಇಲ್ಲ ನಾನು ಫಸ್ಟ್ ಒಂದು ಕಡಾಯಿ ಇಟ್ಕೊಂಡಿನಿ. ಆ ಕಡಾಯಿಗೆ ಒಂದು ಸ್ವಲ್ಪ ಆಯಿಲ್ ಇಲ್ಲಾಂದ್ರೆ ತುಪ್ಪ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೋಬೋದು. ಅದನ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಂಡಿನಿ. ಆಮೇಲೆ ಬಿಳಿ ಎಳ್ಳು ಹಾಕ್ಕೊಂಡಿನಿ. ಇಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೋಬೋದು, ಇಲ್ಲಾಂದ್ರೆ ಕರಿ ಎಳ್ಳನ್ನು ಹಾಕ್ಕೋಬೋದು, ನಿಮ್ಮ ಆಪ್ಷನ್. ಬಟ್ ಬಿಳಿ ಎಳ್ಳು ಜಾಸ್ತಿ ಪ್ರಮಾಣದಾಗಿರಲಿ, ಅಂದರೆ ಸ್ವಲ್ಪ ನೋಡೋಕೆ ಚೆಂದ ಕಾಣ್ತೈತಿ. ಇದನ್ನು ಹಿಂಗೆ ಇಟ್ಕೊಂಡು ನೀಟಾಗಿ 2 ಕಡೆ ಫ್ರೈ ಮಾಡ್ಕೋತಾ ಇರಬೇಕು.
ನೋಡಿರಿ ಆಲೂ ವಡೆ ರೆಡಿ ಆಯ್ತು. ಈ ರೀತಿ ಡೀಪ್ ಫ್ರೈ ಅಥವಾ ಶಾಲೋ ಫ್ರೈ ಮಾಡಿಕೊಂಡ್ರೆ ಆಲೂ ವಡೆ ರೆಡಿ ಆಗುತ್ತೆ. ಈಗ ನಾ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಹೆಂಗೆ ಮಾಡೋದು ಅಂತ ತೋರಿಸಾತೀನಿ. ಫಸ್ಟ್ ಇಲ್ಲೊಂದು ಸ್ವಲ್ಪ ಕಡಾಯಿ ಇಟ್ಕೊಂಡಿನಿ, ಆಮೇಲೆ ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ. ನೀವು ತುಪ್ಪ ಬೇಕಂದ್ರೂ ಹಾಕ್ಕೋಬೋದು. ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ನಾ ಇಲ್ಲಿ ಮಿಸ್ ಮಾಡಿದೆ, ಬಟ್ ನೀವು ಹಾಕ್ಕೊಂಡ್ರೆ ಭಾಳ ಚಲೋ ಇರ್ತೈತಿ ಟೇಸ್ಟ್. ಆಮೇಲೆ ಶೇಂಗಾ, ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ, ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ. ನೀವು ಖಾರಕ್ಕೆ ಬೇಕಂದ್ರೆ ಮೆಣ್ಸಿಕಾಯಿ ಹಿಂಗೆ ಹೆಚ್ಚು ಹಾಕ್ಕೋಬೋದು, ಇಲ್ಲಾಂದರೆ ಪೇಸ್ಟು ಹಾಕ್ಕೋಬೋದು. ನಾ ಇಲ್ಲಿ ಪೇಸ್ಟ್ ಹಾಕ್ಕೊಳತ್ತೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿನಿ. ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊರಿ, ಅರಿಶಿಣದ ಪೌಡ್ರ್ ಹಾಕ್ಕೊರಿ ಕಲರಿಗೆ. ಇದು ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ನೀವು ತುರ್ಕೊಂಡು ಇಟ್ಕೊಂಡಿದ್ದ ಮಾವಿನಕಾಯಿನ ಅದಕ್ಕೆ ಹಾಕಬೇಕಾಗತ್ತೆ. ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಇದು ಮಾವಿನಕಾಯಿ ಹೆಂಗೂ ಹುಳಿ ಇರ್ತೈತಿ, ಆಮೇಲೆ ಖಾರನೂ ಹಾಕ್ಕೊಂಡಿರ್ತೀವಿ, ಅದೆಲ್ಲ ಬ್ಯಾಲೆನ್ಸ್ ಆಗಬೇಕಂದ್ರೆ ಒಂದು ಸ್ವಲ್ಪ ನೀವು ಬೆಲ್ಲದ ಪೌಡ್ರ್ ಹಾಕ್ಕೊಂಡಿನಿ. ನಾ ಇಲ್ಲೇ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಅದು ನೀಟಾಗಿ ಮಿಕ್ಸ್ ಆಗಿ ಬ್ಯಾಲೆನ್ಸ್ ಆಗ್ತೈತಿ. ಈ ಕಡೆ ಜಾಸ್ತಿನೂ ಹುಳಿ ಆಗೋಲ್ಲ, ಜಾಸ್ತಿನೂ ಖಾರ ಆಗೋಲ್ಲ. ಅದ್ರ ಸಂಬಂಧ ಒಂದು ಸ್ವಲ್ಪ ಹಾಕೋರಿ. ಇಲ್ಲ ನಿಮಗೆ ಬೇಡ ಅಂದ್ರೆ ನೀವು ಅದೇ ರೀತಿನೇ ಯೂಸ್ ಮಾಡ್ಕೋಬೋದು. ಆಮೇಲೆ ನಾ ಇಲ್ಲಿ ಮೊದಲು ರೈಸ್ನ ಕುದಿಸ್ಕೊಂಡು ಇಟ್ಕೊಂಡಿದ್ದೆ, ಅಂದರೆ ಕುಕ್ಕರ್ ವಿಷಲ್ ಹೊಡಿಸ್ಕೊಂಡು ಇಟ್ಕೊಂಡಿದ್ದೆ. ಸ್ವಲ್ಪ ಉದುರಿರ್ಬೇಕು ರೈಸ್, ಪೂರ್ತಿ ಮೆತ್ತಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ಅಷ್ಟು ಚಲೋ ಬರೋಂಗಿಲ್ಲ. ಸ್ವಲ್ಪ ಉದುರಿದ್ರೆ ಈ ರೀತಿ ನೋಡಿರಿ, ಹಿಂಗೆ ಮಿಕ್ಸ್ ಮೇಲೆ ಕೆಳಗೆ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನಿಮ್ದು ಮ್ಯಾಂಗೋ ರೈಸ್ ಇಮ್ಮಿಡಿಯೇಟಾಗಿ ರೆಡಿ ಆಗುತ್ತೆ. ಬೇಗ ಅಂದ್ರೆ ಬೇಗ ಮಾಡ್ಕೋಬೋದು. ಯಾರ ಗೆಸ್ಟ್ ಬಂದಾಗ ಮಾವಿನಕಾಯಿ ಇದ್ರೆ ಹಾಗೆ ಹೋಯ್ತು, ಬೇಗ ಅಂದ್ರೆ ಬೇಗ ರೆಡಿ ಆಗ್ತೈತಿ. ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು. ಬಿಸಿ ಬಿಸಿ ಇದ್ದಾಗ ರೈಸ್ ಮತ್ತು ಅದು ಆಲೂ ವಡೆ ಎರಡೂ ಸೇರಿಸಿ ನಾನು ನಿಮ್ಗೆ ಪ್ಲೇಟಿಂಗ್ ತೋರಿಸ್ತೀನಿ. ಇಲ್ಲೇ ನೋಡಿರಿ, ಒಂದು ಸ್ವಲ್ಪ ನಾನು ಈಗ ರೈಸ್ ಹಾಕಾತೀನಿ. ಮಾವಿನಕಾಯಿ ಚಿತ್ರಾನ್ನ ಆಮೇಲೆ ಆಲೂ ವಡೆ ನೋಡಿರಿ ಅದು ಹೆಂಗೆ ಕಾಣತ್ತವ. ಶಾಲೋ ಫ್ರೈ ಆಮೇಲೆ ಡೀಪ್ ಫ್ರೈ ಎರಡಕ್ಕೂ ಡಿಫ್ರೆನ್ಸ್ ಐತಿ. ನೀವು ಎರಡೂ ಮಾಡ್ಕೊಂಡು ನೋಡಿರಿ, ಯಾವ ಚಲೋ ಬಂದಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಈ ಎರಡು ಕಾಂಬಿನೇಷನ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ನನ್ನ ಮಗಳಂತೂ ಇಷ್ಟು ಲೈಕ್ ಮಾಡಿದ್ಲು. ಆಕಿಗೆ ಭಾಳ ಅಂದ್ರೆ ಭಾಳ ಸೆಟ್ ಆಲೂ ವಡೆ. ಈಗೂ ಕೇಳ್ತಾಳೆ ಆಕಿ ಯಾವಾಗಾರ ಮಾಡ ಅಂತ. ಬಟ್ ಅದು ನನಗೆ ಈ ಸಲ ಸಿಗಲಿಲ್ಲ. ಅದು ನೆಕ್ಸ್ಟ್ ಟೈಮ್ ಸಿಕ್ಕಾಗ ನಾನು ನಿಮ್ಗೆ ಡೀಪ್ ಫ್ರೈ ಮಾಡಿ ಹೆಂಗೆ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ.